ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಮಾಲ್ತಿ ಕುಕಿಂಗ್ ಚಾನಲ್ಗೆ ಸ್ವಾಗತ. ನಾನಿವತ್ತು ತೊಂಡೆಕಾಯಿಂದ ಒಂದು ಅರ್ಧ ಹಾಕಿದ ಪಲ್ಯ ಏನು ಮದುವೆ ಮನೆಗಳಲ್ಲೆಲ್ಲ ನೋಡ್ತೀರಾ ನೀವು, ಅದನ್ನು ಪ್ರಿಪೇರ್ ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳೇನಿದೆ ಅದು ಮತ್ತು ಪ್ರೋಸೆಸ್ ಏನಿದೆ ಅನ್ನೋದನ್ನು ನೋಟ್ ಮಾಡ್ಕೊಳ್ಳೋಣ. ಈ ಮದುವೆ ಮನೆಗಳಲ್ಲಿ ನೀವು ನೋಡಿರಬಹುದು, ದೇವ್ರ ಸಮಾರಾಧನೆ ಆಗಲಿ ಅಥವಾ ಮದುವೆ ದಿನ ಆಗಲಿ, ಬೆಳಗ್ಗೆ ಧಾರೆಗೆ ಇಂಥ ಟೈಮಲ್ಲಿ ಯಾವುದಾದ್ರೂ ಎರಡು ಪಲ್ಯ ಮಾಡಬೇಕಾಯ್ತು ಅಂದರೆ ನೀವು ಕಂಪಲ್ಸರಿಯಾಗಿ ನೀವು ನೋಡಿರ್ಬೋದು ತೊಂಡೆಕಾಯಿ ಪಲ್ಯ ಇರುತ್ತೆ. ಸೊ ಅದನ್ನು ನಾನಿವಾಗ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನಾನಿವಾಗ 1/4 kg ಅಷ್ಟು ತೊಂಡೆಕಾಯಿ ತೊಗೊಂಡಿದ್ದೀನಿ. ಇವಾಗ ತೊಂಡೆಕಾಯಿನ ತೊಗೊಂಡು ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ. ಈ ಥರ ಇದು ನಿಮಗೆ ಬೇಯೋದಕ್ಕೆ ಸ್ವಲ್ಪ ನಿಧಾನ ಆಗುತ್ತೆ ಬೇಯೋದು. ಹಾಗಾಗಿ ನೀವು ಬೇಕಾದರೆ ಒಂದು ವಿಷಲ್ ಕುಕ್ಕರ್ನಲ್ಲಿ ಕೂಗಿಸ್ಕೊಂಡು ಆಮೇಲೆ ನೀವು ಒಗ್ಗರಣೆಗೆ ಹಾಕ್ಬೋದು. ನಾನು ಇದನ್ನು ಡೈರೆಕ್ಟಾಗಿ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಅದು ಬೇಯೋಕ್ಕೆ ನಿಮಗೆ ಒಂದು 8ರಿಂದ 10 ನಿಮಿಷ ಒಗ್ಗರಣೆನಲ್ಲೇ ಬೇಯಿಸಿದ್ರೆ ಒಂದು 8ರಿಂದ 10 ನಿಮಿಷ ನಿಮಗೆ ಇದು ಬೇಯೋಕ್ಕೆ ಬೇಕಾಗುತ್ತೆ. ಹುರ್ಕೊಳ್ಳೋದಕ್ಕೆ ನಾನು 1 ಸ್ಪೂನಷ್ಟು ಇವಾಗ ಸಾಸಿವೆ ತೊಗೊಂಡಿದ್ದೀನಿ. ಹಾಗೆ ಮೆಣಸಿನ್ಕಾಯಿ ಒಂದು 2 ಗುಂಟೂರು ಮೆಣಸಿನ್ಕಾಯಿ, ಒಂದು 4-5 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ತುಂಬ ಖಾರ ಏನು ಹಾಕೋದು ಬೇಕಾಗಿಲ್ಲ, ಇದಕ್ಕೆ ಪಲ್ಯ ಆಗಿರೋದ್ರಿಂದ ತುಂಬ ಜಾಸ್ತಿ ಖಾರ ಬೇಡ. ಹಾಗೆ ಒಂದು ಸ್ವಲ್ಪ ಇಂಗು ತೊಗೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಅರಶಿನ ತೊಗೊಂಡಿದ್ದೀನಿ. ಬೇರೆ ಪದಾರ್ಥಗಳು ಹುಣಸೆಹಣ್ಣಿನ ರಸ 1-2 ಸ್ಪೂನಷ್ಟು ಸಾಕು, ಲೈಟಾಗಿರೋವಂಥದ್ದು. ಮತ್ತು ಎಣ್ಣೆ ಒಂದು ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ. ಮತ್ತು ಸ್ವಲ್ಪ ಬೆಲ್ಲ, ತುಂಬ ಬೆಲ್ಲ ಏನು ಬೇಡ, ಸ್ವಲ್ಪ ಬೆಲ್ಲ. ಮತ್ತು ಕರಿಬೇವು. ಹಾಗೆ 1 ಕಪ್ಪಷ್ಟು ನಾನು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ. ಇವಾಗ ನಾವು ಸಾಸಿವೆ, ಒಣಮೆಣಸಿನ್ಕಾಯಿ, ಇಂಗು ಎಲ್ಲ ಲೈಟಾಗಿ ಸುಮ್ಮನೆ ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಬೇಕು, ಜಾಸ್ತಿ ಹುರಿಯೋದು ಬೇಡ. ಅದನ್ನು ಮಾಡ್ಕೊಳ್ಳೋಣ ಇವಾಗ. ಫ್ರೆಂಡ್ಸ್, ನಾನಿವಾಗ ಒಂದು ಕಡಾಯಿ ಇಟ್ಕೊಂಡು ಇವಾಗ ಗ್ಯಾಸ್ ಆನ್ ಮಾಡ್ಕೊಳ್ತೀನಿ. ಇದಕ್ಕೆ ನಾವು ಇಟ್ಕೊಂಡಿರೋಂಥ ಈ ಒಣಮೆಣಸಿನ್ಕಾಯಿ, ಸಾಸಿವೆ ಮತ್ತು ಇಂಗು ಎಲ್ಲ ಜಸ್ಟ್ ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳೋಣ. ಇದಾಗಿದೆ. ಇವಾಗ ಇದನ್ನು ತೆಕ್ಕೊಳ್ಳೋಣ. ಫ್ರೆಂಡ್ಸ್, ನಾನು ಇದೇ ಕಡಾಯಿಗೆ ಇವಾಗ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಕಾದಿದೆ. ಇವಾಗ ಸ್ವಲ್ಪ ಸಾಸಿವೆ ಹಾಕೋಣ. ಇವಾಗ ಸಾಸಿವೆ ಚಟ್ಪಟ ಅಂತ ಇದೆ. ನಾನು ಅರಿಶಿನ ಹಾಕೋತಾ ಇದ್ದೀನಿ. ಹಾಗೆ ಕರಿಬೇವು ಹಾಕೋತಾ ಇದ್ದೀನಿ. ಇವಾಗ ಹೆಚ್ಚಿಟ್ಕೊಂಡಿರೋಂತಹ ತೊಂಡೆಕಾಯಿ ಹಾಕೋಣ ಇದಕ್ಕೆ. ಒಂದು ನಿಮಿಷ ಇದನ್ನ ಎಣ್ಣೆನಲ್ಲಿ ಬಾಡಿಸಿ ಆಮೇಲೆ ಇದನ್ನು ಮುಚ್ಚಿಟ್ಬಿಟ್ಟು ಒಂದು 8 to 10 ಮಿನಿಟ್ಸ್ ಬೇಕಾಗುತ್ತೆ ಇದು ಬೇಯೋದಕ್ಕೆ. ಇದಾಯಿತು ಅಂದರೆ ನೀವು ಒಂದು ಕೆಲಸ ಏನು ಮಾಡ್ಬೋದು ಅಂದರೆ ಬರೀ ನೀರಿನಲ್ಲಿ ಕೂಡ ಇದನ್ನು ಬೇಯಿಸ್ಕೋಬೋದು, ಅಥವಾ ಕುಕ್ಕರಲ್ಲಿ ಒಂದು ವಿಷಲ್ ಕುಕ್ಕರಲ್ಲಿ ಕೂಗಿಸ್ಕೊಳ್ತು ಅಂತಂದ್ರೂ ಅದು ನಿಮಗೆ ಮೆತ್ತಗಾಗುತ್ತೆ. ಸೊ ನಾನು ಫಾರ್ ಬೆಟರ್ ಟೇಸ್ಟು ಏನು ಮಾಡ್ತಾಯಿದ್ದೀನಿ, ಎಣ್ಣೆನೆಲ್ಲ ಬೇಯಿಸಿದ್ರೆ ತುಂಬ ಚೆನ್ನಾಗಾಗುತ್ತೆ ಅಂತ ನಾನು ಇವಾಗ ಎಣ್ಣೆನಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ಅಂದರೆ ಎಣ್ಣೆನಲ್ಲಿ ಸ್ವಲ್ಪ ಹುರಿದು ಆಮೇಲೆ ಇದನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ಬೇಯಿಸ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋಷ್ಟು ಉಪ್ಪು ಹಾಕೊಳ್ಳೋಣ. ಇಲ್ಲಿ ಆಮೇಲೆ ಇದಕ್ಕೆ ನೀರು ಹಾಕ್ಕೊಳ್ಳೋಣ. ಇವಾಗ ನಾನು ಹಾಗೆ ಮುಚ್ಚಿಡ್ತೀನಿ. ಇದನ್ನು ಮುಚ್ಚಿಟ್ಬಿಟ್ಟು ಒಂದು 5 ಮಿನಿಟ್ಸ್ ಆಗುತ್ತಲೂ ಮತ್ತೆ ಒಂದು ಸತಿ ಕೆದಕಿ ಆಮೇಲೆ ನೀರು ಬೇಕಾದರೆ ನೀರು ಹಾಕ್ಬಿಟ್ಟು ಬೇಯಿಸ್ಕೊಳ್ಳೋಣ.
ಫ್ರೆಂಡ್ಸ್, ಇವಾಗ ಇದು ನೋಡೋಣ. ನಾನೊಂದು 5 ನಿಮಿಷ ಇದು ಎಣ್ಣೆಯಲ್ಲಿ ಸ್ವಲ್ಪ ಬೇಯಿಸಿ ಮತ್ತೆ ತಿರ್ಗಾ ಇದಕ್ಕೊಂದು ಸ್ವಲ್ಪ ನೀರು ಹಾಕಿದ್ದೀನಿ. ಸ್ವಲ್ಪ ನೀರಿದೆ, ಇನ್ನೊಂದು 2 ಮಿನಿಟ್ಸ್ ಅಷ್ಟು ಇದನ್ನು ಬೇಯಿಸ್ಕೊಳ್ಳೋಣ. ಈಗ ಫ್ರೆಂಡ್ಸ್, ಇವಾಗ ಇದು ತೆಗೆದು ನೋಡೋಣ. ಸೊ ಇವಾಗ ಬೆಂದಿದೆ ಇದು. ಇವಾಗ ನಾವು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ತೆಂಗಿನಕಾಯಿ ಜೊತೆ ರುಬ್ಬಿಟ್ಕೊಂಡಿರೋಂಥ ಈ ಮಸಾಲೆ ಹಾಕ್ಬಿಡೋಣ. ಈಗ ಪೌಡ್ರ್ ಮಾಡಿಕೊಂಡು ಅದ್ರ ಜೊತೆಗೆ ಆಮೇಲೆ ಹಸಿ ತೆಂಗಿನಕಾಯಿ ತುರಿ ಹಾಕ್ಕೊಂಡು, ತುಂಬ ಜಾಸ್ತಿ ನುಣ್ಣಗೆ ರುಬ್ಕೊಳಕ್ಕೆ ಹೋಗಬಾರ್ದು. ಇದನ್ನು ಜಸ್ಟ್ ಒಂದು 2-3 ರೌಂಡ್ ತಿರುಗಿಸ್ಕೊಂಡ್ರೆ ಸಾಕು. ಇದಕ್ಕೆ ನಾನು ಇವಾಗ ಈ ಹುಣಸೆ ಹಣ್ಣಿನ ರಸ ಏನು ತೊಗೊಂಡಿದ್ದೆ ಅದು ಹಾಕ್ತಾಯಿದ್ದೀನಿ. ಹಾಗೆ ಈ ಬೆಲ್ಲನೂ ಹಾಕೋಣ. ಜೊತೆ ಇದು ಇವಾಗ ಇದಾಗಿದೆ. ಇದಕ್ಕೆ ಇವಾಗ ಒಂಚೂರು ನಾನು ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಈಗ ಒಂದು ಸರ್ವಿಂಗ್ ಬೌಲ್ಗೆ ಹಾಕೋತಾ ಇದ್ದೀನಿ ಇದನ್ನು. ನೋಡಿದ್ರಲ್ಲ ಫ್ರೆಂಡ್ಸ್, ರುಚಿಕರವಾದಂತಹ ಈ ತೊಂಡೆಕಾಯಿ ಪಲ್ಯ ಮದುವೆ ಮನೆ ಸ್ಟೈಲ್ನಲ್ಲಿ ಮಾಡಿರುವಂಥದ್ದು ಇದು ರೆಡಿಯಾಗಿದೆ ಈಗ. ಸೊ ಇದ್ರ ಮೇಲೆ ನಾನು ಒಂದು ಸ್ವಲ್ಪ ಅಲಂಕಾರಕ್ಕೋಸ್ಕರ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಇದು ಚಪಾತಿ ಜೊತೆ ಪೂರಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಅನ್ನಕ್ಕೂ ಕಲಿಸ್ಕೊಳ್ಬೋದು. ಅಥವಾ ನಿಮಗೇನಾದರೂ ಹಬ್ಬದ ದಿನಗಳಲ್ಲಿ 2 ಪಲ್ಯ 2 ಕೋಸಂಬರಿ ಆ ಥರ ಮಾಡಬೇಕಾಯ್ತು ಅಂತಂದರೆ ಈ ಪಲ್ಯ ನಿಮಗೆ ತುಂಬ ಚೆನ್ನಾಗಿರುತ್ತೆ. ಸೊ ಇದನ್ನು ಪ್ರಿಪೇರ್ ಮಾಡಿ ನೀವು ಮನೆಯಲ್ಲಿ. ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.